ನಮಸ್ತೆ ಆಂಜನೇಯ ಏನ್ ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ 5 ಕಾರ್ಡ್ ಇಡ್ತೀನಿ. 5ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. 5 ಬೇಕು ಅಂದ್ರೆ 5ನ್ನು ಆಯ್ಕೆ ಮಾಡ್ಕೊಳ್ಳಿ. ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ. ಮೊದಲನೇದು 3 ಇಡ್ತೀನಿ, ಜಾಸ್ತಿ ಕಾರ್ಡ್ ಬರ್ತಿದೆ ಅದಕ್ಕೆ. ಓ, ಎರಡನೇದು, ಮೂರನೇದು, ನಾಲ್ಕನೇದು. ಜಾಸ್ತಿ ಕಾರ್ಡ್ ಬರ್ತಿದೆ ಅಂದ್ರೆ ಎಲ್ಲ ಕಾರ್ಡ್ ಬಂದಿದೆ. ಇದ್ರ ಬದಲು ನಾನು ಪೂರ್ತಿ ಹೇಳ್ಬಿಟ್ರೇನೆ ಬೆಟರ್ ಇದ್ದೀನೋ. ತುಂಬಾ ಕಾರ್ಡ್ಸ್ ಬಂದಿದೆ. ಆಂಜನೇಯ ಏನ್ ಇಷ್ಟೊಂದು ಕಾರ್ಡ್ ಕೊಟ್ರೆ. ಸೊ ಸಾಕಷ್ಟು ರಿಕ್ವೆಸ್ಟ್ ಬಂದಿತ್ತು PK ಕಾರ್ಡ್ ಮಾಡಿ ಆಂಜನೇಯಂದು ಅಂತ. ಸೊ PK ಕಾರ್ಡ್ ಮಾಡಿದ್ರೆ ಆಂಜನೇಯ ಹೋಲ್ ಡೆಕ್ಕೆ ತೋರಿಸ್ತಿದ್ದಾರೆ, ಎಲ್ಲಾನು ಹೇಳು ಅಂತ. ಇರ್ಲಿ, ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ಓಕೆ, 1 2 3 4 5. ಸೊ ಅಗೇನ್ 5 ಇದೆ ಇಲ್ಲಿ. ಓಕೆ, ಐದನ್ನು ಬೇಕಾದ್ರೂ ಆಯ್ಕೆ ಮಾಡಿ, ಒಂದನ್ನೇ ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಅಪ್ಲಿಫ್ಟ್ ಅದರ್ಸ್. ಸೊ ಬೇರೆಯವರ ಉದ್ಧಾರಕ್ಕೆ, ಬೇರೆಯವರ ಒಳಿತಿಗಾಗಿ ಒಂದಷ್ಟು ಶ್ರಮನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರಿಗೋಸ್ಕರ ನಿಮ್ಮ ಶಕ್ತಿನ ಉಪಯೋಗಿಸ್ಕೊಳ್ಳಿ, ನಾನು ನಿಮ್ಗೆ ಶಕ್ತಿನ ಕೊಡ್ತೀನಿ ಅನ್ನುವಂಥದ್ದು ಇದೆ. ದಾಖಲೆ ಮಾಡಿ ಇಡಿ, ಎಲ್ಲ ದಾಖಲೆಗಳನ್ನು ದಾಖಲಿಸಿ ಇಡಿ. 8 ಸತಿ ಹೇಳೋದು, ಎಚ್ಚರಿಕೆ ತಪ್ತಾ ಇದ್ದೀರಾ, ಇಲ್ಲಾಂದ್ರೆ ರೀಪ್ಲೇಸ್ಮೆಂಟ್ ಆಗ್ಬಿಡ್ತೀರಾ ಅನ್ನುವಂತ ರೀತಿಯಲ್ಲಿ ಇದೆ. ಸೊ ನೀವು ಇನ್ನೊಬ್ಬರಿಗೆ ಕೆಲಸ ಕೊಡೋದಕ್ಕೆ ಅಥವಾ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗೋದ್ರಿಂದ ನಿಮ್ಗೇನ್ ಲಾಭ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಲಾಭ ಬರುತ್ತೆ, ಯೋಚನೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಆಂಜನೇಯನ ಆಶೀರ್ವಾದ ತುಂಬಾನೇ ನಿಮ್ ಜೀವನಕ್ಕೆ ಬೆಳಕಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಸೆಲ್ಫ್ ಡಿಸಿಪ್ಲಿನ್ ಇಲ್ಲ, ಒಂದಷ್ಟು ನಿಮ್ಮನ್ನ ನೀವು ಡಿಸಿಪ್ಲಿನ್ಡ್ ಪರ್ಸನ್ ಆಗಿ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಶುಚಿಭೂತರಾಗಿ, ಟೈಮ್ ಸೆನ್ಸ್ ಇರುವಂತ ವ್ಯಕ್ತಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಮಾಸ್ಟರ್ ಡಿಗ್ರಿ ಮಾಡಬಹುದು ಅಥವಾ ಮಾಸ್ಟರಿ ಮಾಡುವಂತ ಸಾಧ್ಯತೆ ಇದೆ. ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳೋದಕ್ಕೆ, ಮತ್ತೆ ನಿಮ್ ಜೀವನನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ನಿಮ್ ಜೀವನನ ಒಂದು ಮಾಡರ್ನೈಸ್ ಮಾಡ್ಕೊಂಡು, ಅಪ್ಡೇಟ್ ಮಾಡ್ಕೊಂಡು ಬದಲಾಗೋ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ನಾನು ಅನ್ನುವಂತ ಅಹಂಕಾರನ ಭಗವಂತನಿಗೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಸರೆಂಡರ್ ಪ್ರೈಡ್ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ. ಜೊತೆಗೆ ನಾನು ಅನ್ನುವಂತ ಅಹಂಕಾರ ಅಥವಾ ನಾನು ಅಂತ ಮೆರೆದಾಡೋರ್ ಮುಂದೆ ನೀವು ಹೋಗಿ ನಾನು ನೀನು ಅಂತ ಮೆರೆದಾಡಕ್ ಹೋಗ್ಬೇಡಿ, ಅಥವಾ ಅವ್ರ ವಿರುದ್ಧ ನೀವು ಏನು ನಿಲ್ಲಕ್ ಹೋಗ್ಬೇಡಿ. ನಿಮ್ಮಿಂದ ಒಂದಷ್ಟು ಒಳ್ಳೆ ಕೆಲಸ ಆಗ್ತಿದೆ, ಒಂದಷ್ಟು ಒಳ್ಳೆ ಕೆಲಸಗಳು ಆಗ್ಬೇಕು. ಸೊ ಕೆಲವು ಕೆಲಸಗಳು ನೀವು ಮಾಡಬಾರ್ದಾಗಿತ್ತು, ಕೆಲವು ಕೆಲಸಗಳನ್ನ ಮಾಡಿ ತಪ್ಪಿಗೆ ಸಿಕ್ಕಾಕೊಂಡಿದ್ದೀರಾ. ಸೊ ಹಾಗಾಗಿ ಅಂತ ಕೆಲಸಗಳಿಂದ ಹೊರಗೆ ಬನ್ನಿ ಎನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನಿಗೆ ಶರಣಾಗತಿನ ಹೊಂದಿ ಆಂಜನೇಯ ನಿಮ್ಗೆ ರಕ್ಷಣೆಯನ್ನ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಂದಷ್ಟು ಸಮಸ್ಯೆ ಆಗತ್ತೆ, ಅವಾಗ ನೀವು ನಿಮ್ಮ ಒಂದು ಸೇವೆನ ಜನಗಳಿಗೆ ಮಾಡಿ ನಿಮ್ಮ ಮುಖಾಂತರ ಒಂದಷ್ಟು ಒಳಿತಾಗುವಂತ ಕೆಲಸಗಳು ಬಾಕಿ ಇದೆ, ಅದನ್ನ ಮಾಡಿಸ್ತಾರೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ
ಗಣೇಶನ್ನ ಧಿಕ್ಕರಿಸಿ ಏನೋ ಮಾಡಿದೀರಾ, ಗಣೇಶನಿಗೆ ಅವಮಾನ ಮಾಡಿರಬಹುದು, ಮೇ ಬಿ ಅದನ್ನ ಮಾಡಬಾರ್ದಾಗಿತ್ತು. ಸೊ ಅದನ್ನ ಒಂಚೂರು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ಗಣೇಶ ಹಬ್ಬ ಏನ್ ಬರುತ್ತೆ ಈ ವರ್ಷ, ಆವಾಗ ನಿಮ್ಗೆ ಒಂದಷ್ಟು ಪಾಠಗಳು ಕಲಿಸ್ತಾರೆ ಆಂಜನೇಯ ಅನ್ನುವಂಥದ್ದು ಇದೆ. ಭರವಸೆ ತುಂಬಾ ಮುಖ್ಯ. ಕಷ್ಟ ಸಮಯದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಸಮಯ ಕಮ್ಮಿ ಇದೆ, ಕೆಲಸ ಜಾಸ್ತಿ ಇದೆ, ದುಷ್ಟ ಶಕ್ತಿಗಳು ಜಾಸ್ತಿ ಇದಾವೆ, ಹೇಗೆ ನೀವು ರೆಡಿ ಆಗ್ತೀರಾ, ರೆಡಿ ಆಗಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಪವರ್ಫುಲ್ ವೆಪನ್ ಬೇಕು. ಆಂಜನೇಯ ಎಷ್ಟೇ ಶಕ್ತಿಶಾಲಿ ಆದ್ರೂ ತನ್ನ ಗದೆನ ಅವರು ತುಂಬಾ ಪವರ್ ಆಗಿ ಇಟ್ಕೊಂಡಿದ್ರು. ಸೊ ಹಾಗಾಗಿ ಒಂದು ಗದೆನ ಯಾರೋ ನಿಮ್ಗೆ ಉಡುಗೊರೆಯಾಗಿ ಕೊಡಬಹುದು, ಅಥವಾ ದೇವಸ್ಥಾನಕ್ಕೆ ಯಾರೋ ಗದೆನ ಕೊಡಬಹುದು ನಿಮ್ಮಲ್ಲಿ ಯಾರಾದ್ರೂ, ಆ ಥರದಿದೆ. ಸೊ ಪ್ರತಿ ಕ್ಷಣನೂ ಬರೀ ಅನುಮಾನ ಪಡೋದ್ರಲ್ಲೇ ಜೀವನ ಎಲ್ಲ ಕಳೆದು ಬಿಡ್ತಾ ಇದ್ದೀರಾ. ಅನುಮಾನ ಪಡಬೇಡಿ, ಕಷ್ಟ ಸಮಯದಲ್ಲಂತೂ ಅನುಮಾನ ಪಡಬೇಡಿ. ದಿನಾಗ್ಲೂ ರಾಮ ಜಪನ ಮಾಡಿ, ರಾಮನಾಮ ಜಪನ ಮಾಡಿ, ನಿಮ್ಮ ನಂಬಿಕೆ ಅನ್ನುವಂಥ ಅಸ್ತ್ರನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏನೇ ಆದ್ರೂ, ಎಂಥದ್ದೇ ಸಮಯ ಸಂದರ್ಭ ಬಂದ್ರು, ಆಂಜನೇಯ ಮತ್ತೆ ರಾಮ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಇರ್ತಾರೆ. ಸೊ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ಹನುಮಾನ್ ಚಾಲಿಸ ಮತ್ತೆ ಬಜರಾನ್ ಸ್ತೋತ್ರನ ಕೇಳಿ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇದರಿಂದ ಒಳ್ಳೇದಾಗತ್ತೆ. ಸೆಲ್ಫ್ ಡಿಸಿಪ್ಲಿನ್ ಮಾಡಿ, ಮೆಡಿಟೇಷನ್ ಮಾಡಿ, ಒಳ್ಳೇದಾಗ್ಲಿ. ಎರಡನೇದು, ಯಾರು ಆಯ್ಕೆ ಮಾಡಿದೀರಾ ಎಲ್ಲ ಲಿಮಿಟ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಲೈಕ್ ಹೇಗೆ ಅಂದ್ರೆ, ನನ್ ಕೈಲಾಗೋದಿಲ್ಲ, ನನ್ ಕೈಲಿ ಇದು ನಂಗಿಂತ ದೊಡ್ಡ ಸಮಸ್ಯೆ, ಇದನ್ನ ನಾನ್ ಬದಲಾಯಿಸಕ್ಕಾಗತ್ತಾ, ಇದನ್ನ ನಾನ್ ಸರಿ ಮಾಡಕ್ಕಾಗತ್ತಾ ಅಂತ ಅನ್ಕೊಂಬೇಡಿ. ಎಂಥ ದೊಡ್ಡ ಸಮಸ್ಯೆ ಇದ್ರು, ಎಂಥ ಎಮೋಷನಲ್ ಬ್ಲಾಕೇಜಸ್ ಇದ್ರು ಕೂಡ ಅದರಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ, ನಿಮ್ಮ ಕೆಪಾಸಿಟಿನ, ನಿಮ್ಮ ಕೇಪಬಿಲಿಟಿನ ನಂಬಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಟೇಕ್ ಡಿವೈನ್ ಗೈಡೆನ್ಸ್. ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಮಾಡಕ್ ಹೋಗ್ತೀರಾ, ಇಷ್ಟ ಬಂದಿದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಭಗವಂತನ ಮಾರ್ಗದರ್ಶನನ ತಗೊಳ್ಳಿ, ಡಿವೈನ್ ಗೈಡೆನ್ಸ್ ಅನ್ನ ತಗೊಳ್ಳಿ. ಯಾವಾಗ್ಲೂ ಅದು ಸಿಗುತ್ತೆ. ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, ಇವತ್ ಸಿಗಲ್ಲ ಅಂತೆಲ್ಲ ಏನು ಇಲ್ಲ. 24/7 ಯಾವಾಗ್ಲೂ ನಿಮ್ಗೆ ಡಿವೈನ್ ಗೈಡೆನ್ಸ್ ಸಿಗುತ್ತೆ. ಅದನ್ನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಓಪನ್ ಅಪ್ ಮಾಡ್ಕೊಳ್ಳಿ. ನಿಮ್ಮ ಹೈಯರ್ ಸೆಲ್ಫ್ ಇಂದ ನಿಮ್ಗೆ ಮೆಸೇಜಸ್ ಬಂದಾಗ, ನಿಮ್ಗೆ ಸೂಚನೆಗಳು ಬಂದಾಗ ಅದನ್ನ ನೀವು ತಗೊಳ್ತಾನೆ ಇಲ್ಲ, ಅದನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮಲ್ಗಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಮಲ್ಗಿ, ಆಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಉತ್ತರ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿತ್ತು, ದೇವ್ರ ಹತ್ರ ಏನ್ ಕೇಳ್ಕೊಂಡಿದ್ರಿ, ಏನ್ ಬೇಕು ಕೇಳಿ ದೇವ್ರನ್ನ, ಆಂಜನೇಯನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ರಿಗೂ, ಎಲ್ರು ಅನ್ಕೊಂಡಿದ್ದಾಗ್ತಿದೆ, ನಿಮ್ಗೆ ಆಗ್ತಿಲ್ಲ ಅಂದ್ರೆ ಎಲ್ಲೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಥವಾ ನಿಮ್ಮ ಸಂಕಲ್ಪದಲ್ಲಿ ಕೊರತೆ ಇರಬಹುದು. ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸರಿಯಾದ ರೀತಿಯಲ್ಲಿ ಖುಷಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವರು ಕೂಡ ಅಷ್ಟೇ ಖುಷಿಯಿಂದ ನಿಮ್ಗೆ ನೀವು ಕೇಳಿರೋದನ್ನ ಕೊಡುತ್ತೆ. ಸೊ ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರಕ್ಷಿಸ್ಕೊಳ್ಳಿ, ರಕ್ಷಣೆ ಮಾಡಿ ಅವರಿಗೆ ಅನ್ನುವಂಥದ್ದು. ದಿನಾಗ್ಲೂ ಎಳ್ಳೆಣ್ಣೆ ದೀಪ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪನ ಹಚ್ಚಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಯಾರು ಇಂಪಾರ್ಟೆಂಟೋ, ಯಾರಿಗೆ ನೀವು ಇಂಪಾರ್ಟೆಂಟೋ ಅವ್ರನ್ನ ಕೂಡ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಾಣಿಕತೆಯೇನೆ ಒಂದು ಅಸ್ತ್ರ. ಸೊ ಪ್ರಾಮಾಣಿಕತೆಯನ್ನ ಕಳ್ಕೊಂಬೇಡಿ, ಸಪೋರ್ಟಿವ್ ಆಗಿ ಇರಿ, ಲಾಯಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಯಾರು ಕೇರ್ ಮಾಡ್ತಾರೆ, ಯಾರಿಗೆ ನಿಮ್ಮ ಅಗತ್ಯ ಅವಶ್ಯಕತೆ ಇದೆ, ಅವ್ರ ಜೊತೆ ನೀವು ನಿಲ್ಲಿ. ನಿನ್ ಜೊತೆ ನಾನಿದ್ದೀನಲ್ಲ, ನಿನ್ಗೇನ್ ಭಯ, ನಿನ್ ಜೊತೆ ಯಾರು ಯಾಕೆ ಬೇಕು ಅನ್ನುವಂಥ ರೀತಿಲಿ ಆಂಜನೇಯ ಇಲ್ಲಿ ಹೇಳ್ತಿದ್ದಾರೆ. ಸೊ ಸ್ವೀಟ್ ನ ಮಂಗಳವಾರದೊತ್ತು ಅಗತ್ಯ ಇರುವಂತ ವ್ಯಕ್ತಿಗಳಿಗೆ ಹಂಚಿ, ಸಿಹಿ ತಿಂಡಿನ ಹಂಚಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಒಂದಷ್ಟು ಶನಿ ಶಾಂತಿನ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಶೋ ಲಾಯಲ್ಟಿ ಅಂತ ಇದೆ. ಸೊ ಒಂದಷ್ಟು ಪ್ರಾಮಾಣಿಕತೆನ ತೋರಿಸಿ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಹೆಚ್ಚಿನ ಒಂದು ಬದಲಾವಣೆನ ನೀವು ಮಾಡ್ಕೊಳ್ಳೋಕ್ಕಿಂತ
ಒಂದಷ್ಟು ದೇವ್ರ ಮೇಲೆ ಭಕ್ತಿ ಶ್ರದ್ಧೆನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವ್ದ್ರಿಂದ ಹೊರಗೆ ಬರ್ಬೇಕು, ಯಾವ ಚಾಲೆಂಜ್ ನಿಮ್ ಕೈಲಿ ಫೇಸ್ ಮಾಡಕ್ ಆಗ್ತಾ ಇಲ್ಲ, ಇದು ನಿಮ್ದ ಸಮಸ್ಯೆ, ಇದು ಬೇರೆಯವ್ರದ ಸಮಸ್ಯೆ, ಬೇರೆಯವ್ರ ಸಮಸ್ಯೆ ಯಾವುದು, ನಿಮ್ ಸಮಸ್ಯೆ ಯಾವುದು, ಇದೆಲ್ಲಾನು ಸರಿಯಾಗಿ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಪರಿಕ್ರಮನ ಮಾಡಿ ಆಂಜನೇಯನ ದೇವಸ್ಥಾನದಲ್ಲಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಿಗೆ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ, ಒಂದು ಹೊಸ ಆರಂಭ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಅನ್ಯ ಧರ್ಮೀಯರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತಾ ಇದೆ, ಪ್ರಯೋಗ ಮಾಡಿರೋರೆಲ್ಲ ಅನ್ಯ ಧರ್ಮೀಯರಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹನುಮಾನ್ ಯಂತ್ರನ ತಗೊಂಬಂದು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಮನೆಯಲ್ಲಿ ಇಡಿ, ಇದರಿಂದ ನಿಮ್ಗೆ ರಕ್ಷೆ ಅನ್ನೋದು ಸಿಗುತ್ತೆ, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ತೊಂದರೆ ಮಾಡಿರೋರಿಗೆ ಕರ್ಮ ರಿಟರ್ನ್ ಆಗೇ ಆಗತ್ತೆ. ಸೊ ಆಂಜನೇಯ ಎಲ್ಲವನ್ನು ಕೂಡ ನೋಡ್ತಿದ್ದಾರೆ, ಸಪೋರ್ಟ್ ಮಾಡ್ಕೊಂಡಿರಿ ಅಗತ್ಯ ಇರೋರಿಗೆ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಿಂತ, ನಿಮ್ಮ ಶತ್ರುಗಳಿಗಿಂತ, ನಿಮ್ಮ ಶತ್ರುವಿನ ಸಮಸ್ಯೆಗಿಂತ ಆಂಜನೇಯ ದೊಡ್ಡವರಿದ್ದಾರೆ. ಸೊ ಹಾಗಾಗಿ ನೀವೇನ್ ಸ್ಟ್ರಗಲ್ ಮಾಡ್ತಿದ್ದೀರಾ ಅದೆಲ್ಲವನ್ನು ಕೂಡ ಆಂಜನೇಯ ನೋಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನೀವು ಆಂಜನೇಯನ ಮಾರ್ಗದರ್ಶನನ ತಗೊಂಡು ಆಂಜನೇಯನ ಒಂದು ಸಹಾಯ ಸಹಕಾರನ ಕೇಳಿ ಜೀವನದಲ್ಲಿ ಮುಂದುವರಿರಿ. ಆಂಜನೇಯ ರಾಮ ಇಬ್ರು ನಿಮ್ಗೆ ಸೈನ್ಯ ಇದ್ದಂಗೆ, ಮತ್ತೆ ಸೈನಿಕರಿಗೂ ಕೂಡ ಆಂಜನೇಯ ಮತ್ತು ರಾಮಾಂಜನೇಯರ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ದಿನಾಗ್ಲೂ ಮೆಡಿಟೇಷನ್ ಮತ್ತೆ ಯೋಗ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಕಮಿಟ್ಮೆಂಟ್ ಅಂತ ಇದೆ. ಸೊ ಯಾರಿಗೆ ಯಾವ ರೀತಿ ಕಮಿಟ್ಮೆಂಟ್ ಕೊಟ್ಟಿದ್ದೀರಾ, ಕೊಡ್ಬೇಕು, ಇದು ಇಂಪಾರ್ಟೆಂಟ್ ಆಗ್ತಿದೆ. ಸೊ ಇದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಾಮಾಣಿಕರ ಜೊತೆ ನಿಮ್ಮ ವ್ಯವಹಾರ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಮಾಡಿರೋ ಪ್ರಮಾಣನ, ಆಣಿನ, ಪ್ರಾಮಿಸಸ್ ನ ಉಳ್ಸ್ಕೊಳ್ದಿರೋರ ಹತ್ರ ನಿಮ್ಗೆ ಯಾವುದೇ ಮಾತುಕತೆ ಬೇಡ, ಯಾವುದೇ ಒಂದು ವ್ಯವಹಾರ ಬೇಡ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ನಿಮ್ಗೆ ಅವರಿಂದ ಏನಾಗ್ಬೇಕೋ ಏನ್ ಬೇಡವೋ ಅದ್ ನಿಮಗ್ ಬಿಟ್ಟಂತದ್ದು. ಯಾರು ಪ್ರಾಮಾಣಿಕವಾಗಿ ಇಲ್ಲ, ಪ್ರಾಮಾಣಿಕತೆಯನ್ನ ಉಳ್ಸ್ಕೊಂಡಿಲ್ಲ, ಕೊಟ್ಟು ಮಾತು ತಪ್ಪಿದ್ದಾರೆ, ಅವ್ರನ್ನ ನಿಮ್ ಜೀವನದಿಂದ ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅಂಥವ್ರ ಸಹವಾಸ ನಿಮ್ಗೆ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ಜೀವನನೇ ಡೆಡಿಕೇಟ್ ಮಾಡಿ ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದೀರಾ ಅಂತ ಅಂದ್ರೆ, ಸೊ ಬೇರೆಯವರು ಅದನ್ನ ಹಾಳು ಮಾಡ್ತಿದ್ದಾರೆ ಅಂದ್ರೆ ಅಂಥವ್ರ ಸಹಾಯ ಸಹಕಾರದಿಂದ ನಿಮ್ಮ ಕೆಲಸ ಹಾಳಾಗುತ್ತೆ ಹೊರತು ನೀವು ರಕ್ಷಿಸ್ತಾ ಇರುವಂತ ಯಾವುದೇ ವಸ್ತು ಆಗ್ಲಿ, ವ್ಯಕ್ತಿಗಳಾಗ್ಲಿ ಉಳ್ಕೊಳ್ಳುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಂಥ ಮೋಸಗಾರರಿಂದ ಅಥವಾ ಈ ತರ ಎರಡು ರೀತಿಯ ಮಾತುಗಳನ್ನ ಆಡೋರಿಂದ ಅಥವಾ ನಿಮ್ಮ ಬೆನ್ನಿಗೆ ಚೂರಿ ಹಾಕೋರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಎಲ್ಲವನ್ನು ತೋರಿಸುವಂತ ಎಲ್ಲ ಮಾಹಿತಿನೂ ಕೊಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೂರ್ಯಾಸ್ತ ಆದ್ರೆ ಎಲ್ಲವೂ ಕೂಡ ಮುಳುಗು ಹೋಗುತ್ತೆ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಬಿ ಎ ವಾರಿಯರ್. ಸೊ ನಿಮ್ಮ ದೇಹ ದೃಢವಾಗಿ ಇರ್ಲಿ, ನಿಮ್ಮ ಆಲೋಚನೆಗಳು ಸ್ಥಿರವಾಗಿ ಇರ್ಲಿ, ನಿಮ್ಮ ನಂಬಿಕೆ ಎತ್ತರದಲ್ಲಿ ಇರ್ಲಿ ಅಂತ ಹೇಳ್ತಿದ್ದಾರೆ. ನಿಮ್ಮ ದೇಹದ ಒಳಗೂ ನಿಮ್ಮ ದೇಹದ ಹೊರಗೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ, ನೆಗೆಟಿವ್ ಥಾಟ್ಸ್ ಇಂದ, ನೆಗೆಟಿವ್ ಎನರ್ಜೀಸ್ ಇಂದ, ಎಂಟಿಟಿಗಳಿಂದ ಕೂಡ ನಿಮ್ಮನ್ನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ದಿನಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ನಿಜವಾದ ಭಕ್ತನಿಗೆ ಸೋಲಿನ ಭಯ ಇರಬಾರ್ದು, ಸೋಲಿನ ಭಯನ ಇಟ್ಕೊಂಬೇಡಿ ಅನ್ನುವಂಥದ್ದು ಇದೆ. ನಿಜವಾದ ಭಕ್ತನಿಗೆ ಭಗವಂತನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಹನುಮನ ಗುಡಿಗೆ ಬೂಂದಿ, ಲಡ್ಡು, ಬೆಲ್ಲ, ಬಾಳೆಹಣ್ಣನ್ನ ಕೊಡಿ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಆಗ್ಲೇ ಹೇಳದಂಗೆ ರಾಮಾಂಜನೇಯರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ನಿಮ್ಮ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ, ನಂಬಿಕೆಯನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಏನೋ ಒಂದು ಫೌಂಡೇಶನ್ ಶುರು ಮಾಡ್ತೀರಾ,
ಅದು ಶ್ರೀರಾಮನ ಹೆಸರಲ್ಲಿ ಅಥವಾ ರಾಮಾಂಜನೇಯರ ಹೆಸರಲ್ಲಿ ಶುರು ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ, ಅಥವಾ ಒಂದು ಪ್ರಾಮಾಣಿಕತೆ ಅಥವಾ ಸ್ನೇಹ ಬಾಂಧವ್ಯನ ಸಾರುವಂತ ಹೆಸರಿಂದ ಶುರು ಮಾಡ್ತೀರಾ ಅಂತ ಅನ್ಸುತ್ತೆ. ಅದಕ್ಕೆ ನೀವೇ ಪ್ರಿನ್ಸಿಪಾಲ್ಸ್ ಆದ್ರೂ ನಿಮ್ಮದೇ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡೋರು ಬಂದು ಜಾಯಿನ್ ಆದ್ರೂ ಆಗ್ತಾರೆ. ಸೊ ಹಾಗಾಗಿ ಹೆಚ್ಚು ಸ್ಟ್ರಾಂಗ್ ಆಗಿರುವಂತ ರಿಲೇಶನ್ಶಿಪ್ ಬರ್ತಾ ಇದೆ. ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳೋದು ಗೊತ್ತಿಲ್ದಿರೋರ ಹತ್ರ ನಿಮ್ಮ ರೆಸ್ಪೆಕ್ಟ್ ನ ನೀವು ಕಳ್ಕೊಂಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಹಾಗಾಗಿ ರೆಸ್ಪೆಕ್ಟ್ ಕೊಟ್ಟು ಯಾರು ರೆಸ್ಪೆಕ್ಟ್ ತಗೊಳ್ಳೋದಿಲ್ವೋ ಅಂಥವ್ರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ರೆಸ್ಪೆಕ್ಟ್ ಯುವರ್ ರಿಲೇಶನ್ಶಿಪ್, ಮತ್ತೆ ಯಾವುದು ಒಳ್ಳೆ ರಿಲೇಶನ್ಶಿಪ್ ನಿಮ್ಗೆ ಸಿಕ್ಕಿದೆಯೋ ಅದ್ರ ಬಗ್ಗೆ ಗ್ರೇಟ್ಫುಲ್ ಆಗಿ ಇರಿ, ಕೃತಜ್ಞತೆಯಿಂದ ಇರಿ ಅನ್ನುವಂಥದ್ದು ಇದೆ. ಅವ್ರು ಒಳ್ಳೆಯವ್ರಲ್ಲ ಅಂದ್ರೆ ಅವರಿಂದ ದೂರ ಇರಿ. ಅವ್ರು ಕಲ್ಸಿರೋ ಪಾಠಗಳು ಸಾಕು, ಮತ್ತೆ ಮತ್ತೆ ಅದೇ ಪಾಠ ಕಲ್ತ್ಕೊಂಡು ಅವ್ರ ಜೊತೆನೆ ಇರಕ್ ಹೋಗ್ಬೇಡಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. 4ನೇದು ಯಾರು ಆಯ್ಕೆ ಮಾಡಿದೀರಾ, ಕಂಟಿನ್ಯೂಸ್ ಆಗಿ ಕಲಿತಾ ಇರಿ. ಯಾಕೆ ಕಲಿಯೋದನ್ನ ನಿಲ್ಸಿದೀರಾ ಅನ್ನುವಂಥದ್ದು ಇದೆ. ಕಲಿತಾ ಇರಿ, ಜೀವನ ಪರ್ಯಂತ ಕಲಿತಾ ಇರೋದೆ. ಕಂಟಿನ್ಯೂಸ್ ಆಗಿ ಕಲಿತಾ ಇರಿ, ಬೆಳಿತಾ ಇರಿ, ಕಲಿತಾ ಇರಿ, ಬೆಳಿತಾ ಇರಿ. ಜ್ಞಾನ ಸಂಪಾದನೆ, ಹಣ ಸಂಪಾದನೆ ನಾವ್ ಯಾವತ್ತಾದ್ರೂ ಬೇಡ ಅಂತೀವ? ಸಾಕು ನಂಗೆ ಇಷ್ಟೇ ದುಡ್ದಿರೋದು, ನಾನು ಒಂದ್ 10 ರೂಪಾಯಿ ದುಡ್ದಿದ್ದೀನಿ ಸಾಕು, ನಾನು ಒಂದ್ 1,00,00,000 ರೂಪಾಯಿ ದುಡ್ದಿದ್ದೀನಿ ಸಾಕು ಅಂತ ಅಂತೀವ? ಇಲ್ಲ ಅಲ್ವಾ? ನಮ್ಮ ಹತ್ರ 1,000 ಕೋಟಿ ಇದ್ರು ಕೂಡ ಇನ್ನೊಂದ್ 100 ರೂಪಾಯಿ ಬರುತ್ತೆ ಅಂದ್ರೆ ಆಯ್ತಪ್ಪ ಅದನ್ನು ದುಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಹಾಗೇನೆ ವಿದ್ಯೆ ಕೂಡ, ನಾನು 10th ಓದಿದೀನಿ ಸಾಕಪ್ಪ, ನಾನು 7th ಓದಿದೀನಿ ಸಾಕಪ್ಪ, ನಾನು 2nd PU ಓದಿದೀನಿ ಸಾಕಪ್ಪ, ನಾನು ಡಿಗ್ರಿ ಮಾಡಿದೀನಿ ಸಾಕಪ್ಪ, ಹೀಗನ್ಬಾರ್ದು. ನಿಮ್ಗೆ ಕಾಲೇಜ್ ಓದು ಇಷ್ಟ ಇಲ್ಲ ಅಂದ್ರೆ ಕಲೀಲಿಕ್ಕೆ ಸಾಕಷ್ಟು ವಿದ್ಯೆಗಳಿದೆ, ವಿದ್ವತ್ಗಳಿದೆ, ಪುಸ್ತಕಗಳಿದೆ. ಓದಿ ಜ್ಞಾನಾರ್ಜನೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಎಕ್ಸ್ಪೆಂಡ್ ಮಾಡ್ಕೊಳ್ಳಿ, ಜ್ಞಾನಾರ್ಜನೆನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ನೋಡಿ, ಸತ್ಯನ್ ಮಾತಾಡಿ. ಹೆಚ್ಚು ಓದಿದವರೆಲ್ಲ ಸತ್ಯನೇ ಮಾತಾಡೋ ಹಾಗಾಗ್ಲಿ ಅನ್ನುವಂಥದ್ದು. ಸತ್ಯನ ಬರ್ದಿಡಿ, ಸತ್ಯನ ಓದಿ, ಸತ್ಯನ ದಾಖಲಿಸಿ ಇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಹಾಲು ಮತ್ತೆ ಸುಣ್ಣದ ನೀರು ಎರಡು ಒಂದೇ ಅಲ್ಲ ಅನ್ನುವಂಥ ರೀತಿಯಲ್ಲಿ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತಾರಲ್ಲ, ಆ ಥರ ಏನೋ ಆಗಬಾರ್ದು. ಸರಿಯಾದ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟು ಕೊಟ್ಟು ಸಾಕಾಯ್ತು. ಈ ಸತಿ ಕೊಡೋ ಪೆಟ್ಟನ್ನ, ಹೆವಿ ಎನರ್ಜಿ ಇದೆ, ಈ ಸತಿ ಕೊಡೋ ಪೆಟ್ಟನ್ನ ತಡ್ಕೊಳ್ಳೋದಕ್ಕೆ ರೆಡಿಯಾಗಿ, ಇಲ್ಲಾಂದ್ರೆ ಕೊನೆ ಅವಕಾಶ ಅಂತ ತಿದ್ಕೊಂಡು ಸರಿ ಹೋಗಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಸತ್ಯ ಮಾತಾಡಕ್ ಬಿಟ್ಟಿಲ್ಲ. ಎಷ್ಟೇ ಜ್ಞಾನಾರ್ಜನೆಗೆ ಅವಕಾಶ ಮಾಡಿಕೊಟ್ರು ಓದೋದ್ರ ಕಡೆ ಗಮನನ ಕೊಡ್ತಾ ಇಲ್ಲ, ಅಥವಾ ಓದ್ತಾ ಇಲ್ಲ, ಕಲಿತಾ ಇಲ್ಲ, ಕಲ್ತಿದ್ದನ್ನ ಮಾತಾಡ್ತಾ ಇಲ್ಲ, ಏನು ಪ್ರಯತ್ನ ಪಡ್ತಾ ಇಲ್ಲ ಅಂದ್ಮೇಲೆ ಪೆಟ್ಟು ಕೊಟ್ಟಷ್ಟೇ. ದಂಡಂ ದಶಗುಣಂ ಭವೆ ಅನ್ನುವಂಥ ರೀತಿಲಿ ಸಮಾಧಾನ ಭೇದ ದಂಡ. ಸೊ ಅದು ಆಗತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಎನರ್ಜಿ, ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಮುಂದೆ ನಿಮ್ಗೆ ಇದೆಲ್ಲದ್ರಿಂದ ಒಂದೊಳ್ಳೆ ಅಧಿಕಾರ ಸಿಗುವಂಥದ್ದು ಇದೆ. ಒಂದೊಳ್ಳೆ ಬೃಹಸ್ಪತಿ ಯೋಗದಲ್ಲಿ ಹುಟ್ಟಿದೀರಾ, ಬೃಹಸ್ಪತಿ ಯೋಗ ಇದೆ, ಯಾಕೆ ಕಳ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಅಳಿಲು ಸೇವೆ ತರ ಬಹಳಷ್ಟು ಸೇವೆಗಳನ್ನ ಮಾಡಬಹುದು. ಮಾಡ್ತಾ ಇರೋದನ್ನ ಕೃತಜ್ಞತೆಯಿಂದ ಮಾಡಿ, ಲಾಭ ನಷ್ಟ ಎಲ್ಲವೂ ಕೂಡ ಗೊತ್ತಿದೆ ಭಗವಂತನಿಗೆ ಅನ್ನುವಂಥದ್ದು ಇದೆ. ಇಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ಮ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ಒಂದಷ್ಟು ಅನುಭವಗಳ ಮೂಟೆಯಾಗಿ ಸಂತೆಯಾಗಿ ಇಟ್ಟಿರಿ. ಸಮಯ ಬಂದಾಗ ಅದನ್ನ ಎಲ್ಲರಿಂದ ಪ್ರಶಂಸೆಗೆ ಒಳಪಡ್ತೀರಾ. ಮತ್ತೆ ನಿಮ್ಮ ಎಲ್ಲ ಪಾಸಿಟಿವ್ ಎನರ್ಜಿ ಒಂದು ಊರ್ಜೆ ಆಗಿ ಬದಲಾಗತ್ತೆ. ಮುಂದಿನ ದಿನಗಳಲ್ಲಿ ಅದರಿಂದ ಸಾಕಷ್ಟು ಶಕ್ತಿ ಸಂಪಾದನೆ ಆಗತ್ತೆ. ಅದರಿಂದ ಸಾಕಷ್ಟು ಜನರಿಗೆ ಹೀಲ್ ಮಾಡ್ಬೋದು, ಸಾಕಷ್ಟು ಜನರ ಜೀವ ಉಳಿಸ್ಬೋದು, ಸಾಕಷ್ಟು ಜನರ ಆರೋಗ್ಯ ಸುಧಾರಿಸ್ಬೋದು. ಸಾಕಷ್ಟು ವಿಚಾರಗಳಿದೆ. ಮೂರ್ಖರ ಹಾಗೆ ಸಮಯನ ವ್ಯರ್ಥ ಮಾಡಬೇಡಿ ಮಕ್ಕಳ ಅನ್ನುವಂಥ ರೀತಿಯಲ್ಲಿ ಇದೆ. 21 ದಿನ ಇಲ್ಲ ಅಂದ್ರೆ 48 ದಿನ ಬಿಡ್ದಿರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಇಂಪ್ರೂವ್ ಯುವರ್ ಫೋಕಸ್ ಅಂತ ಇದೆ. ಓದೋದ್ರ ಕಡೆ ಎಸ್ಪೆಷಲಿ ಸ್ಟೂಡೆಂಟಿಗೆ ಇಲ್ಲಿ ನಂಗೆ 4ನೇದು ಕಾರ್ಡ್ ಅವರಿಗೆ ಅಂತಾನೆ ಅನ್ನಿಸ್ತಾ ಇದೆ. ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ. ಹೊಸ ಬ್ರಿಡ್ಜ್ ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಸಾಕಷ್ಟು ಒಂದು ಇನ್ಕ್ರೆಡಿಬಲ್ ಆಗಿ ಭಾರತಕ್ಕೆ ಒಳ್ಳೆ ಹೆಸರು ಬರುವಂಥದ್ದು, ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ತಡೆಗೋಡೆನ ನಿರ್ಮಿಸುತ್ತೆ ಭಾರತ. ಅದು ಎಲ್ಲರಿಗೂ ಪ್ರಶಂಸೆಗೆ ಒಳಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಮೆಂಟಲ್ ಕ್ಲಾರಿಟಿ ಈಸ್ ಎವ್ರಿಥಿಂಗ್. ಸೊ ಮೆಂಟಲ್ ಕ್ಲಾರಿಟಿಯಿಂದ ನೀವೇನ್ ಬೇಕಾದ್ರೂ ಅಚೀವ್ ಮಾಡಬಹುದು ನಿಮ್ಮ ಗೋಲ್ಗಳನ್ನ ಅನ್ನುವಂಥದ್ದು ಇದೆ. ದಿನಾಗ್ಲೂ ನಿಮ್ಗೇನ್ ಇಷ್ಟ, ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಇದನ್ನ ತಿಳ್ಕೊಂಡು ಬರೀರಿ. ನಾನು ಇದನ್ನ ಸಾಧಿಸ್ತೀನಿ ಜೀವನದಲ್ಲಿ ಅನ್ನೋದನ್ನ ನೋಡಿ ಅನ್ನುವಂಥದ್ದು ಇದೆ. ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ಒಳ್ಳೇದಾಗ್ಲಿ. 5ನೇದು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಓಕೆ, ಫಿಯರ್ಲೆಸ್ನೆಸ್. ಭಯ ಯಾರಿಗಿರಲ್ಲ, ಎಲ್ರಿಗೂ ಇರುತ್ತೆ. ಸಾವಿನ ಭಯಕ್ಕಿಂತ ಬದುಕಿನ ಭಯ ಜಾಸ್ತಿ ಇರುತ್ತೆ ಕೆಲವು ಸತಿ. ಹಾಗಾಗಿ ಭಯ ಕಾಡ್ತಾ ಇರುತ್ತೆ. ಲೆಟ್ ಗೋ ಮಾಡಿ ಭಯನ. ತುಂಬಾ ಬುದ್ಧಿವಂತರಿದ್ದೀರಾ, ಎಲ್ಲಾನು ನಿಮ್ ಕಂಫರ್ಟ್ ಝೋನ್ ಇಂದ ನೋಡ್ಬೇಡಿ, ಅದರಿಂದ ಹೊರಗೆ ಬಂದು ನೋಡಿ, ದಿನಾಗ್ಲೂ ಒಳ್ಳೇದಾಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆ ಬೇಕು ಆಗತ್ತೆ. ಸಸ್ಯ ಸಂಜೀವಿನಿಯನ್ನ ಕಾಪಾಡಿ ಇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿಗೇನೆ ಸಂಜೀವಿನಿ ಪರ್ವತದ ರಹಸ್ಯ ಗಿಡ ಮೂಲಿಕೆಗಳ ಅಗತ್ಯ ಇರುತ್ತೆ. ಅಂಥ ಸಮಯದಲ್ಲಿ ಜಗತ್ತಿಗೆ ಮುಂದೆ ತೊಂದರೆ ಬರುತ್ತೆ. ಅಂಥ ಸಮಯದಲ್ಲಿ ಎಲ್ಲ ಬ್ರಾಹ್ಮಣ ಕುಲದವರು ದೊಡ್ಡ ದೊಡ್ಡ ಹೋಮ ಯಜ್ಞಗಳನ್ನ ಯಾರು ಮಾಡೋದಕ್ಕೆ ಅರ್ಹರಿದ್ದೀರಾ ಅವರೆಲ್ಲರೂ ಒಟ್ಟುಗೂಡಿ ಮಹಾ ಯಾಗನ ಮಾಡಿ ಅದರಲ್ಲಿ ಎಲ್ಲಾ ಗಿಡಮೂಲಿಕೆಗಳನ್ನ ಔಷಧಿಗಳನ್ನ ಹಾಕಿ ಧನ್ವಂತರಿನ ಆವಾಹನೆ ಮಾಡಿ, ವೈದ್ಯೋ ನಾರಾಯಣೋ ಹರಿ ಅಂತ ನಾರಾಯಣನ ಆವಾಹನೆ ಮಾಡಿ, ಮತ್ತೆ ದೇವಿ ಶಕ್ತಿನ ಆವಾಹನೆನ ಮಾಡಿ, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿನ ಆವಾಹನೆ ಮಾಡಿ, ಮತ್ತೆ ಗಂಗಾ ಮಾತೆನ ಆವಾಹನೆ ಮಾಡಿ, ಇನ್ನೊಂದಷ್ಟು ರಹಸ್ಯಗಳು ಇದೆ. ಆ ರಹಸ್ಯಗಳು ಆ ಸಮಯಕ್ಕೆ ನಿಮ್ಗೆ ಬಂದು ತಲುಪುತ್ತೆ. ಅದೆಲ್ಲವನ್ನು ಆವಾಹನೆ ಮಾಡಿ ಇಡೀ ಸಸ್ಯ ಸಂಕುಲದ ಪ್ರತಿಯೊಂದು ಜಾತಿಯ ಸಸ್ಯವರ್ಗನ ಅದರಲ್ಲಿ ಹೋಮದಲ್ಲಿ ಹಾಕಿ ಜಗತ್ತಿಗೆ ಬಿಡಿ. ಹೊಗೆಯ ಮೂಲಕ, ಅದು ಹೋಮದ ಮೂಲಕ ಏನಾಗುತ್ತೆ, ಇಡೀ ಜಗತ್ತು ರೋಗದಿಂದ ಹೊರಗೆ ಬರುತ್ತೆ. ಇಡೀ ಜಗತ್ತು ಒಳ್ಳೆ ರೀತಿಯಲ್ಲಿ ಬದಲಾವಣೆನ ಆಗುತ್ತೆ. ಆರೋಗ್ಯಪೂರ್ಣ ಜಗತ್ತು ನಮ್ಮದಾಗತ್ತೆ. ಇದು ರಹಸ್ಯ ಇದೆ. ಅದರಲ್ಲಿ ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಯಾವುದೇ ಹಣ್ಣನ್ನಾಗ್ಲಿ ಅಥವಾ ಯಾವುದೋ ಒಂದು ಬೇರೆ ವಿಚಾರಗಳನ್ನಾಗ್ಲಿ ಹಾಕಬಾರ್ದು. ಬರೀ ಸಸ್ಯ ಸಂಪತ್ತೇ ಇರಬೇಕು. ಅದರಲ್ಲೂ ಅದು ಸಂಜೀವಿನಿಗೆ ಸಂಬಂಧಪಟ್ಟಂಥ ಸಸ್ಯಗಳೇ ಆಗಿರ್ಬೇಕು. ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳಿಂದ ಗುಣಪಡಿಸುವಂಥ ತಾಕತ್ತು ಶಕ್ತಿ ಇರುವಂಥ ಗಿಡಮೂಲಿಕೆಗಳೇ ಆಗಬೇಕು ಅನ್ನುವಂಥದ್ದು ಇದೆ. ಅದೊಂದು ಹೋಮ ಮಾಡ್ಬೇಕಾದ್ರೆ ಯಾರು ಹೆದರ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಹಣಕಾಸಿನ ವಿಚಾರಕ್ಕೆ ತಲೆ ಕೆಡ್ಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಯಾರದೇ ಪರ್ಮಿಷನ್ಗೂ ನೀವು ಕಾಯ್ಬೇಕಾಗಿಲ್ಲ. ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡೋರು ಕೂಡ ಜರ್ಜರಿತರಾಗ್ತಾರೆ. ಅಂಥ ಸಮಯದಲ್ಲಿ ಇದನ್ನ ಮಾಡ್ಬೇಕು. ಇದಾಗೋದಕ್ಕೆ ಇನ್ನೊಂದು 11 ವರ್ಷ ಆಗುತ್ತೋ 20 ವರ್ಷ ಆಗುತ್ತೋ ಗೊತ್ತಿಲ್ಲ. ಆ ಸಮಯದಲ್ಲಿ ನೀವು ಇದನ್ನ ಮಾಡ್ಬೇಕು, ಮಾಡಿ ಅನ್ನುವಂಥದ್ದು ಇದೆ. ಇದನ್ನ ಭಾನುವಾರನೇ ಮಾಡ್ಬೇಕು. ಮತ್ತೆ ಅವತ್ತು ಗುರುವಿನ ಅನುಗ್ರಹ ಇರುತ್ತೆ. ಗುರು ಮತ್ತೆ ರವಿ ಇವರಿಬ್ರು ಏನೋ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ. ಆ ನಕ್ಷತ್ರದ ದಿನ ನೀವು ಮಾಡ್ಬೇಕು. ಇದರಿಂದ ಆಂಜನೇಯನ ವಿಶೇಷವಾದಂತ ಆಶೀರ್ವಾದ ಸಿಗುತ್ತೆ. ನೀವು ಹೋಮ ಶುರು ಮಾಡ್ತಾ ಆಂಜನೇಯನ ಮಂತ್ರ ಪಠಣೆಯನ್ನ ಮಾಡಕ್ಕೆ ಶುರು ಮಾಡ್ತಾ ಇದ್ದಂಗೆನೆ ಆಂಜನೇಯ ಎಲ್ಲಾ ಸಂಜೀವಿನಿ ಪರ್ವತವನ್ನು ಹುಡುಕಿ ಎಲ್ಲವನ್ನು ಕೂಡ ಜಗತ್ತಿಗೆ ಸಮರ್ಪಣೆ ಮಾಡೋ ರೀತಿಯಲ್ಲಿ ತಂದು ಹಾಕ್ಬಿಡ್ತಾರೆ. ನೀವು ಅವತ್ತಿನ ಚಮತ್ಕಾರ ಬದುಕಿದ್ರೆ ನೋಡೋಣ, ನಡೆಯುತ್ತೆ. ಅದು ಹೋಮ ಮಾಡ್ತಾರೆ. ಯಾರು ಗುರುವರಿಯರು ಬಂದಿದ್ದಾರೆ ಭೂಮಿ ಮೇಲೆ, ಅವ್ರು ನಿಂತು ಮಾಡಿಸ್ತಾರೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಮಕ್ಕಳಿಗೆ ಸರಿಯಾದ ರೀತಿಲಿ ಮಾಹಿತಿನ ಹೇಳ್ಕೊಡಿ. ಮಕ್ಕಳಿಗೆ ಸರಿಯಾದ ರೀತಿಲಿ ಇತಿಹಾಸನ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ನಮ್ಗೆ ನಮ್ಮ ಮುತ್ತಾತ ಕೋಲ್ತಾತ ಯಾರು ಅಂತ ಗೊತ್ತಿಲ್ಲ. ಇನ್ನ ಭಾರತ ದೇಶನ ಕಟ್ಟದ್ದು ಹೇಗೆ ಉಟ್ಕೊಳ್ತು, ಭೂಮಿ ಹೇಗೆ ಫಾರ್ಮ್ ಆಯ್ತು, ಇದೆಲ್ಲ ಸೈನ್ಸ್ ಪ್ರಕಾರ ಗೊತ್ತಿರುತ್ತೆ ಎಲ್ರಿಗೂ. ಬಟ್ ಇತಿಹಾಸದ ಪ್ರಕಾರ, ವೇದ ಪುರಾಣಗಳ ಪ್ರಕಾರ ಗೊತ್ತಾಗ್ಬೇಕು ಅಲ್ವಾ.
ಅದನ್ನ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಬಡ ಬ್ರಾಹ್ಮಣರಿಗೆ ತಪ್ಪಾಯ್ತು ಆ ಶಬ್ದ ಉಪಯೋಗಿಸಿದಕ್ಕೆ ಬಡವರು ಅಂತ, ಸೊ ನಾನು ಖಂಡಿತ ಅದನ್ನ ಹೇಳಲ್ಲ. ಜ್ಞಾನ ವಿದ್ವತ್ತಲ್ಲಿ ಶ್ರೀಮಂತರಾಗಿರುವಂತ ಒಬ್ಬರಿಗೆ ಹಣಕಾಸಿನ ವ್ಯವಸ್ಥೆಗೆ ಸಮಸ್ಯೆ ಆಗಿದೆ, ಅವರಿಗೆ ವಸ್ತ್ರಗಳು ಕೂಡ ಇಲ್ಲ, ಯಾವುದೋ ಮರದ ಕೆಳಗೆ ಅವರು ವಿದ್ವತ್ತನ್ನ ಹೇಳ್ಕೊಡ್ತಿದ್ದಾರೆ, ಅವರು ತುಂಬಾ ಕಷ್ಟದಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಯಾರು ಅಂತ ಗೊತ್ತೇ ಇಲ್ಲ. ಸೊ ನಾನು ಈಗಲೇ 1 ನಿಮಿಷದ ಟೈಮ್ ತಗೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಮಹಾಲಕ್ಷ್ಮೀ ದೇವಿ ಅವರಿಗೆ ಆಶೀರ್ವಾದನ ಮಾಡ್ಲಿ ಅಂತ. ಸೊ ಆಗತ್ತೆ, ರೆಡಿ? ಸೊ ಒಳ್ಳೇದಾಗ್ಲಿ. ಜೊತೆಗೆ ಹೇಗೆ ಬೆಳಿಬೇಕು, ಹೇಗೆ ಇರಬೇಕು, ಸೊ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂಥ ರೀತಿಯಲ್ಲಿ ಸೊ ಅವರಿಗೆ ಸರಿ ತಪ್ಪುಗಳ ಪಾಠನ ಹೇಳ್ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಮಂಡಿಗೆ ಸ್ವಲ್ಪ ಗಾಯ ಆಗಿದೆ, ಹೀಲ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಜವಾದ ಆಂಜನೇಯ ಕೆಲವು ವಿಚಾರಗಳನ್ನ ಬಂದು ತಿಳಿಸ್ಕೊಡ್ತಿದ್ದಾರೆ, ಕಲಿಸ್ಕೊಡ್ತಿದ್ದಾರೆ, ಕಲ್ತ್ಕೊಳ್ತಿಲ್ವಲ್ಲ ನೀವು ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸೊ ಕೃತಜ್ಞತೆ ಇರ್ಲಿ, ಕೃತಜ್ಞತೆ ಇದೆ, ಬಟ್ ಇನ್ನ ಕೃತಜ್ಞತೆನ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಸಾಕಷ್ಟು ಆಶೀರ್ವಾದ ಕೂಡ ಬರ್ತಾ ಇದೆ, ಸಾಕಷ್ಟು ಪ್ರಶಂಸೆ ಕೂಡ ಬರುತ್ತೆ ನಿಮ್ಗೆ. ಪಾಸಿಟಿವ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ. ರಾಮನ ಸೇವೆ, ಹನುಮನ ಸೇವೆ, ಹನುಮನ ಸೇವೆ ಎಲ್ಲವೂ ಕೂಡ ಜನತಾ ಜನಾರ್ದರರ ಸೇವೆ ಮಾಡಿದ್ರೆ ಸಿಗತ್ತೆ. ಸೊ ಹಚ್ಚ ಇರೋರಿಗೆ ಮಾಡಿ ಅನ್ನುವಂಥದ್ದು ಇದೆ. ಒಂದು ಪುಸ್ತಕನ ಕೃತಜ್ಞತೆ ಬರೀಲಿಕ್ಕೆನೆ ಇಟ್ಕೊಳ್ಳಿ ದಿನಾಗ್ಲೂ. ಶ್ರೀರಾಮ ಜೈ ರಾಮ ಜೈ ಜೈ ರಾಮ, ಅಥವಾ ಶ್ರೀರಾಮ್, ಅಥವಾ ಜೈ ಶ್ರೀ ಹನುಮಾನ್, ಹೋಂ ಹಂ ಹನುಮತೆ ನಮಃ, ಈ ತರ ಹೇಳ್ಕೊಳ್ಳಿ, ಬರೀರಿ, ಇದರಿಂದ ಒಳ್ಳೇದಾಗತ್ತೆ. ಸೊ ನೋಡ್ತಿದ್ದಾರೆ ಆಂಜನೇಯನಿಗೆ ದಿನಾಗ್ಲೂ ಒಂದು ಕೃತಜ್ಞತೆಯಿಂದ ದೀಪನ ಹಚ್ಚಿ ಥ್ಯಾಂಕ್ ಯು ಅಂತ ಹೇಳಿ ಅನ್ನುವಂಥದ್ದು ಇದೆ. ಸೊ ಬಿ ಅಡ್ಯಾಪ್ಟಬಲ್ ಅಂತ ಇದೆ. ಸೊ ಯಾರು ಬರ್ತಾರೆ ನಿಮ್ ವಿರುದ್ಧ, ಯಾರು ಬರ್ತಾರೆ ನಿಮ್ಗೆ ಎದುರಾಗಿ ನೋಡ್ಕೊಳ್ತಾರೆ. ಎಲ್ಲಾ ಸಿಚುವೇಶನ್ ಒಂದೇ ತರ ಇರೋದಿಲ್ಲ, ಬೇರೆ ಬೇರೆ ಪರಿಸ್ಥಿತಿ ಬೇರೆ ಬೇರೆ ರೀತಿಲಿ ಪ್ರಯತ್ನಗಳನ್ನ ಕೇಳುತ್ತೆ. ಸೊ ಬೇರೆ ಬೇರೆ ರೀತಿಲಿ ಸ್ಟ್ರಾಟರ್ಜಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಇನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಹೆಚ್ಚೆಚ್ಚು ರೀತಿಲಿ ನಿಮ್ಮನ್ನ ನೀವು ಕಂಡ್ಕೊಳ್ಳಿ, ಪಡ್ಕೊಳ್ಳಿ, ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸಾಕಷ್ಟು ಗುರುಗಳು ಇದ್ದಾರೆ, ಸಾಕಷ್ಟು ರಹಸ್ಯ ಋಷಿ ಮುನಿಗಳು ಇದ್ದಾರೆ, ಸಾಕಷ್ಟು ರಹಸ್ಯವಾಗಿ ವಿದ್ಯೆ ಕಲ್ತಿರೋ ಅಂಥವ್ರು ಇದ್ದಾರೆ. ಅವರೆಲ್ಲರೂ ನಿಮ್ಗೆ ಸಹಾಯನ ಮಾಡ್ತಾರೆ. ಒಂದು ಮಗುವಿನ ರೀತಿಲಿ ನೀವು ಪರಿಹಾರ ಕೇಳ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಎಲ್ರು ಸಹಾಯ ಮಾಡ್ತಾರೆ. ನಾನು ಅನ್ನುವಂತ ಅಹಂಕಾರದಿಂದ ನೀವು ಹೋದ್ರೆ ಯಾರು ನಿಮ್ಗೆ ಸಹಾಯನ ಮಾಡೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಆಂಜನೇಯ ಎಲ್ಲ ಯುಗದಲ್ಲೂ ನಿಮ್ ಜೊತೆ ಇದ್ರು, ಎಲ್ಲ ಜನ್ಮಗಳಲ್ಲೂ ನಿಮ್ ಜೊತೆ ಇದ್ದಾರೆ, ಮುಂದಕ್ಕೂ ಕೂಡ ಇರ್ತಾರೆ. ಸೊ ಶತ್ರುಗಳೆಲ್ಲವೂ ಕೂಡ ದೂರ ಆಗ್ತಾರೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಆಂಜನೇಯನ ಕಪಿಮುಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸೊ ತಪ್ಪಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಇದೆ. ವಾಗ್ದೇವಿಗೂ ಕೂಡ ಆಂಜನೇಯನ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಹಾರೈಸ್ತಾ ಪ್ರಾರ್ಥನೆನ ಮಾಡ್ತಾ, ಸೊ ನಂಗೂ ಕೂಡ ಆಂಜನೇಯನ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಬೇಡ್ಕೊಳ್ತಾ, ನಿಮ್ಮೆಲ್ಲರಿಗೂ ಆಂಜನೇಯನ ಆಶೀರ್ವಾದ ಸದಾ ಸಿಗ್ಲಿ ಅಂತ ಪ್ರಾರ್ಥಿಸ್ತಾ, ನಮ್ಮೆಲ್ಲರ ಪ್ರಾರ್ಥನೆಗೆ ಆಂಜನೇಯ ಯಾವಾಗ್ಲೂ ಆಶೀರ್ವಾದ ಮಾಡ್ತಾ, ನಮ್ಮಿಂದಾಗಿರುವಂಥ ತಪ್ಪುಗಳಿಗೆ ಅನರ್ಥಗಳಿಗೆ ಕ್ಷಮೆನ ಕೊಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಇದಿಷ್ಟು ಆಂಜನೇಯ ನಿಮ್ಗೆ ಕೊಟ್ಟಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಚಾರಚ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ
ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ, ಸ್ಥೈರ್ಯವಾಗಿ, ವಿಜಯವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.